ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೆಎಸ್ಆರ್ಟಿಸಿಯಲ್ಲಿ ರೂಪನ ಪ್ರತಾಪ. ರೂಪ, ಏನಿದು ನಿನ್ನ ಮೇಲಿನ ಆರೋಪ? ಲಂಚ ಮುಕ್ತ ದೇಶ ಮಾಡಿ ಅಂದ್ರೆ ಲಂಚವನ್ನೇ ಮುಕ್ತ ಇರುವ ರೂಪ. ಅಧ್ಯಕ್ಷರ ತವರೂರಲ್ಲೇ ಭ್ರಷ್ಟಾಚಾರದ ಬೀಡು. ಭ್ರಷ್ಟಾಚಾರದಲ್ಲಿ ನಂಬರ್ 1 ತುಮಕೂರು ವಿಭಾಗ. ರೂಪನ ದರ್ಬಾರಲ್ಲಿ ತುಮಕೂರು ವಿಭಾಗದ ನಿಯಂತ್ರಣಾಧಿಕಾರಿಯ ಪಾಲೆಷ್ಟು? ಸಂಚಾರಿ ನಿಯಂತ್ರಕಿಗೆ ವಿಭಾಗೀಯ ನಿಯಂತ್ರಣಾಧಿಕಾರಿಯ ಕುಮ್ಮಕ್ಕು. ಎಂಡಿ ಅವರೇ, ರೂಪನ ವಿಚಾರದಲ್ಲಿ ಯಾಕಿಷ್ಟು ಮೌನ? ನಿಮಗೂ ಜೇಬು ತುಂಬಿಸಿದ್ದಾರೆಯೇ? ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಹಿತಿಯನ್ನೇ ಗೌಪ್ಯವಾಗಿಡುವ ಹಿಂದಿನ ರಹಸ್ಯವೇನು? ಭ್ರಷ್ಟಾಚಾರಕ್ಕೆ ಬಳಕೆಯಾದ ನೇತ್ರಾವತಿ ಅಂಗಡಿಯವಳೆಲ್ಲ ಬದಲಾಗಿ ರೂಪಾಳ ಸೋದರ ಸಂಬಂಧಿ. ಎಸ್, ತಿಪಟೂರು ಘಟಕದ ಸಂಚಾರ ನಿರೀಕ್ಷಕಿಯಾದ ರೂಪಾ ಜಿಎಲ್ ಅವರು ತನ್ನ ಸೋದರ ಸಂಬಂಧಿಯಾದ ನೇತ್ರಾವತಿ ಎಂಬ ಮಹಿಳೆಯ ಹೆಸರಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಖಾತೆ ತೆರೆದಿರ್ತಾರೆ. ಆ ಖಾತೆಗೆ ತಿಪಟೂರು ಘಟಕದ ಸಿಬ್ಬಂದಿಗಳಿಂದ ಸುಮಾರು 1 ಕೋಟಿ ಅಷ್ಟು ಹಣವನ್ನ ವಹಿವಾಟು ಮಾಡಿಕೊಂಡಿರ್ತಾರೆ ಎಂಬ ಬಗ್ಗೆ ಗೂಳೂರು ನಾಗರಾಜ್ ಆರಾಧನಾ ಸಮಿತಿಯ ಮಾಜಿ ಸದಸ್ಯರು ದೂರನ್ನ ಕೊಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರು ವಿಭಾಗದ ಭದ್ರತಾ ಸಂಚಾರಿ ಅಧೀಕ್ಷಕರು ಆಗಿರುವಂತಹ ಶ್ರೀ ರಘು ಅವರು ಸುಮಾರು 4 ದಿನಗಳ ಕಾಲ ತಿಪಟೂರು ಘಟಕದಲ್ಲಿ ವಿಚಾರಣೆ ಮಾಡ್ತಾ ಇದ್ದು, ಸಂಬಂಧಿಸಿದ ಸಿಬ್ಬಂದಿಗಳಿಂದ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರ್ತಾರೆ. ಬಲ್ಲ ಮೂಲಗಳ ಪ್ರಕಾರ ಈ ಕಿಲಾಡಿ ರೂಪ ಇಲ್ಲಿನ ಚಾಲನಾ ಸಿಬ್ಬಂದಿಗಳಿಗೆ ಮಾರ್ಗಗಳನ್ನ ನಿಯೋಜಿಸಲು, ರಜೆ ಕೊಡಲು, ವರ್ಗಾವಣೆ ಮಾಡಿಸಿಕೊಡಲು, ಮಾರ್ಗಗಳ ಸಮಯ ಬದಲಾವಣೆ, ಓಟಿಗಳನ್ನ ಹೆಚ್ಚಿಸಿಕೊಡಲು, ನಾನಾ ರೀತಿಯ ಕೆಲಸ ಕಾರ್ಯಗಳು ಮಾಡಿಸಿಕೊಳ್ಳಲು ಚಾಲನಾ ಸಿಬ್ಬಂದಿಗಳು ಈ ಅಧಿಕಾರಿಗೆ ಹಣ ನೀಡಿದವರು ಆ ಕೆಲಸವು ವಿಭಾಗ ಮಟ್ಟದಲ್ಲಿ ನಡೆಯೋದಿಲ್ಲ ಎಂಬ ರೀತಿ ಬಿಂಬಿಸಿಕೊಂಡು ಬಂದಿರ್ತಾರೆ. ಇದಕ್ಕೆ ತುಮಕೂರು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಪರೋಕ್ಷವಾಗಿ ಬೆಂಬಲ ಕೊಡುತ್ತಾ ಇದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇವರಿಂದ ಇವರ ಹಣದ ವಹಿವಾಟಲ್ಲಿ ಶೇಕಡವಾರು ಪಾಲು ಪಡೆದಿರ್ತಾರೆ ಎಂಬ ಬಗ್ಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹೆಸರೇಳದ ಹೆದರಿಕೊಳ್ಳುವ ಅಮಾಯಕ ಸಿಬ್ಬಂದಿಗಳು ಮಾಹಿತಿ ಕೊಡಲು ಹೆದರುತ್ತಾ ಆ ಅಧಿಕಾರಿಯ ಅವ್ರನ್ನೆಲ್ಲ ಭಯದ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ನೋಡಿ, ಸಣ್ಣ ಪುಟ್ಟ ವಿಚಾರಗಳಿಗೆ ನೇರವಾಗಿ ಡ್ಯೂಟಿ ಕೊಡದೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳ ಬಳಿ ಕಳುಹಿಸುವುದು ಇವರ ಚಾಳಿ. ಈ ರೀತಿ ಸಿಬ್ಬಂದಿಗಳನ್ನ ಎದುರಿಸಿದ್ದಾರೆ. ಅವರು ಏನೂ ಮಾಡದ ಅಸಹಾಯಕ ಸ್ಥಿತಿಯಲ್ಲಿ ಇವರಿಗೆ ಹಣ ಕೊಡ್ತಾರೆ. ಸಂಸ್ಥೆಯು ಡ್ಯೂಟಿ ರೋಟ್ ಪದ್ಧತಿ ಬಗ್ಗೆ ನಿಯಮದಡಿ ಚಾಲನಾ ಸಿಬ್ಬಂದಿಗಳಿಗೆ ಮಾರ್ಗಕ್ಕೆ ನಿಯೋಜಿಸಬೇಕೆಂಬ ಕಾನೂನು ನಿಯಮವಿದ್ದು, ಇದನ್ನ ಇವರು ಪಾಲಿಸದೆ ಇವರಿಗೆ ಹಣ ಕೊಡುವ ಸಿಬ್ಬಂದಿಗಳಿಗೆ ಉತ್ತಮ ಹೆಚ್ಚು ಕೋಟಿ ಇರುವ ಮಾರ್ಗಗಳನ್ನ ನೀಡಿ ಅವರಿಂದ ಪ್ರತಿ ತಿಂಗಳು ಮಾಡಿ ಅದರಿಂದ ಇವರು ಹಣ ಮಾಡುವ ದಂಧೆ ಶುರು ಮಾಡಿಕೊಂಡಿದ್ದಾರೆ. ಇವರು ಈ ಹಣದಲ್ಲಿ 3 ಬಾರಿ ಗೆದ್ದೇಲಹಳ್ಳಿ ಜಮೀನು ಪಡೆದಿರುವ ಬಗ್ಗೆ ಅಧಿಕಾರಿಗಳು, ಉಪ ನೋಂದಾವಣಿಯ ಅಧಿಕಾರಿ ಹಾಗೂ ತಾಲೂಕು ಕಚೇರಿಯಲ್ಲಿ ಮಾಹಿತಿ ಪಡೆದಿರುವ ಬಗ್ಗೆ ಚಾಲನಾ ಸಿಬ್ಬಂದಿಗಳು ಹೇಳ್ತಿರ್ತಾರೆ. ಈ ಮಹಿಳಾ ಅಧಿಕಾರಿಯ ಬಳಿ ಸುಮಾರು 10 ರಿಂದ 15 ಲಕ್ಷ ಬೆಲೆ ಬಾಳುವ ಬಂಗಾರದ ಒಡವೆಗಳಿದ್ದು, ಹೆಚ್ಚಿನ ಬೆಲೆಯುಳ್ಳ ಪೀಠೋಪಕರಣಗಳು ಮನೆಯಲ್ಲಿ ಇರುತ್ತೆ ಎಂಬುದು ಅಧಿಕಾರಿಗಳ ದೃಢಪಡಿಸಿಕೊಂಡಿರ್ತಾರೆ. ಈ ಅಧಿಕಾರಿಯ ಅಮಾಯಕರಾದ ನೇತ್ರಾವತಿ ಎಂಬ ಮಹಿಳೆಯ ಫೋನ್ ಪೇ ಸೃಷ್ಟಿಸಿ ಅದನ್ನ ತಾನೇ ಅವರ ಹೆಸರಿನಲ್ಲಿ ಬಳಸಿಕೊಳ್ಳುತ್ತಾ ಬಂದಿರುವುದಕ್ಕೆ ಹಲವು ವ್ಯಾಪಾರಿ ಸ್ಥಳದಲ್ಲಿ ಇವರು ನೇರವಾಗಿ ಆ ಮೊಬೈಲ್ನಿಂದ ಹಣ ಹಾಕಿರೋದು ಸಾಕ್ಷಿ ಇದೆ ಎಂಬುದು ವಿಭಾಗೀಯ ಸಹಾಯ ಅಧ್ಯಕ್ಷರು ಅಂಗಡಿಗಳಿಗೆ ಭೇಟಿ ನೀಡಿ ದೃಢಪಡಿಸಿಕೊಂಡಿರ್ತಾರೆ. ಇದು ಅಲ್ಲದೆ ಇನ್ನೂ ಕೆಲವು ಖಾತೆಗಳಿಂದ ಇವರು ಹಣಕಾಸು ವ್ಯವಹಾರ ನಡೆಸಿರುವ ಬಗ್ಗೆ ಅಧಿಕಾರಿಗಳು ಗುಮಾನಿ ವ್ಯಕ್ತಪಡಿಸಿದ್ದು, ಅದರ ಬಗ್ಗೆ ಮುಂದಿನ ದಿನದಲ್ಲಿ ತನಿಖೆ ಮಾಡಲಾಗುತ್ತೆ ಅಂತ ಹೇಳಿರ್ತಾರೆ.
ಇನ್ನು ಇದೇ ವಿಚಾರವಾಗಿ ವಿಭಾಗೀಯ ಭದ್ರತಾ ಸಂಚಾರಿ ಅಧೀಕ್ಷಕರು ಹಾಗೂ ತಿಪಟೂರು ಘಟಕದ ಘಟಕ ವ್ಯವಸ್ಥಾಪಕರು ಮಾಹಿತಿ ಕೊಡಲು ನಿರಾಕರಿಸಿದ್ದು, ಈ ಪ್ರಕರಣವು ವಿಚಾರಣೆ ಹಂತದಲ್ಲಿ ಇದು ಸಂಸ್ಥೆಯ ನಿಯಮಾವಳಿಗಳ ಪ್ರಕಾರ ಮಾಹಿತಿಯನ್ನ ನೀಡುವಂತಿಲ್ಲ ಎಂಬ ಉತ್ತರ ಕೊಟ್ಟಿರುತ್ತಾರೆ. ರೂಪಾ ಜಿಎಲ್ ಸಹಾಯಕ ಸಂಚಾರಿ ನಿರೀಕ್ಷಕಿಯವರು 4 ದಿನಗಳಿಂದ ಘಟಕಕ್ಕೆ ಹಾಜರಾಗದೆ ಕಣ್ಮರೆಯಾಗಿರುತ್ತಾರೆ ಎಂಬುದು ಚಾಲನಾ ಸಿಬ್ಬಂದಿಗಳ ಹೇಳಿಕೆ ಆಗಿರುತ್ತೆ. ಹಲವು ಚಾಲನಾ ಸಿಬ್ಬಂದಿಗಳು ಇವರ ಕಿರುಕುಳಕ್ಕೋಸ್ಕರ ರಜೆಯ ಕಾರಣಕ್ಕಾಗಿ ಹಣ ಕೊಡುವುದಾಗಿ ಹೇಳಿಕೆ ಕೊಟ್ಟಿದ್ದು, ಮತ್ತೆ ಕೆಲವರು ಇವರಿಂದ ದಿನಸಿ, ಬೆಣ್ಣೆ, ಸೊಪ್ಪು ಮುಂತಾದ ಆಹಾರ ಪದಾರ್ಥವನ್ನ ₹1000 ರೂಪಾಯಿಗಳಿಂದ ಪಡೆದಿರುವುದಾಗಿ ಸುಳ್ಳು ಹೇಳಿಕೊಂಡು ಹೇಳಿಕೆ ಕೊಡ್ತಿರ್ತಾರೆ. ಸುಮಾರು ₹500 2.5 ಲಕ್ಷದವರೆಗೂ ಸಿಬ್ಬಂದಿಗಳು ಹಣಕಾಸಿನ ವಹಿವಾಟುಗಳನ್ನ ನಡೆಸಿರೋದು ಬ್ಯಾಂಕ್ ಖಾತೆಯ ವಿವರದಿಂದ ದೃಢಪಟ್ಟಿದೆ. ಈ ಬಗ್ಗೆ ಹಲವು ವರ್ಷಗಳಿಂದ ವಿಭಾಗೀಯ ಮಟ್ಟದಲ್ಲಿ ಎಸ್ಎಲ್ ಲೋಕೇಶ್, ಹುಳಿಯಾರು, ಶ್ರೀನಿವಾಸ ಸಬ್ಬೇನಹಳ್ಳಿ ಹಾಗೂ ಲಂಚಮುಕ್ತ ವೇದಿಕೆಯ ಕೆಆರ್ಎಸ್ ಪಕ್ಷದ ಹಲವು ಪದಾಧಿಕಾರಿಗಳು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಇದರ ವಿರುದ್ಧ ದೂರು ನೀಡಿದ್ರು. ಇವರಿಗೆ ಬೆಂಬಲವಾಗಿ ನಿಂತ ವಿಭಾಗ ನಿಯಂತ್ರಣ ಅಧಿಕಾರಿಗಳು ಅವರ ವಿರುದ್ಧ ಯಾವುದೇ ಶಿಸ್ತು ಕ್ರಮದ ಆದೇಶ ಕೊಟ್ಟಿರೋದಿಲ್ಲ. ಚಾಲನಾ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಗೂ ಸಾಮಾಜಿಕ ಹೋರಾಟಗಾರರು ಈ ಮಹಿಳಾ ಸಿಬ್ಬಂದಿಯನ್ನ ಅಮಾನತಿನಲ್ಲಿ ಇಟ್ಟು ವಿಚಾರಣೆಯ ನಂತರ ವಜಾಗೊಳಿಸಬೇಕು ಅಂತ ಆಗ್ರಹಿಸಿರ್ತಾರೆ. ಇಷ್ಟು ನಮ್ಮ ವಾಹಿನಿಗೆ ದೊರಕಿದ ಮಾಹಿತಿ. ರೂಪನ ವಿಚಾರದಲ್ಲಿ ಡಿಪಾರ್ಟ್ಮೆಂಟ್ ಯಾವ ರೀತಿ ತನಿಖೆಗೆ ಒಳಪಡಿಸಿ ಶಿಕ್ಷೆ ಕೊಡುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಶಿಲ್ಪಾ ಆರ್ ಗೌಡ, ನವಕರ್ನಾಟಕ ಟಿವಿ.